ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟು ಬೆಳೆ ನಾಶಪಡಿಸಿ ಮನುಷ್ಯನ ಮೇಲೆ ದಾಳಿ ನಡೆಸುತ್ತಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೆಳೆಗಾರರು ಬೆಳಗೋಡು ಹಾಗೂ ಚೀಕನಹಳ್ಳಿ ರಸ್ತೆ ತಡೆದು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರ ಸಂಘದ ಜಿಲ್ಲಾ ನಿರ್ದೇಶಕ ಕೋಗೋಡು ಸಂತೋಷ್ ಮಾತನಾಡಿ, ನಮ್ಮ ಅರೇಹಳ್ಳಿ ಹೋಬಳಿಯ ಭಾಗದಲ್ಲಿ 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಅವುಗಳಿಂದ ನೂರಾರು ಎಕರೆಯಷ್ಟು ಬೆಳೆ ನಾಶವಾಗುತ್ತಿದೆ. ಜೊತೆಗೆ ಸಾಕಷ್ಟು ಜನರು ಬಲಿಯಾಗಿದ್ದಾರೆ. ರೈತರು ತೋಟಕ್ಕೆ ಹೋಗಿ ವಾಪಸ್ ಬರುತ್ತಾರೆ ಎನ್ನುವ ನಂಬಿಕೆ ಇಲ್ಲದಂತಾಗಿದೆ. ಹಗಲು ರಾತ್ರಿ ಎನ್ನದೆ ಕಾಡಾನೆಗಳು ಎಲ್ಲೆಂದರಲ್ಲಿ ಓಡಾಡುತ್ತಿವೆ. ಈ ಕಾಡಾನೆಗಳ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಚೀಕನಹಳ್ಳಿ, ಹುನಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾಗುತ್ತದೆ. ಅಲ್ಲದೆ ಈಗ ಬಿಡದಿಯಲ್ಲಿ ರೈತರಿಗೆ ಹೇಗೆ ಎಕರೆಗೆ 2.5-3 ಕೋಟಿ ಕೊಡುತ್ತಿದ್ದಾರೋ ಹಾಗೆ ನಮಗೂ ಎಕರೆಗೆ 1 ಕೋಟಿಯಂತೆ ಕೊಟ್ಟರೆ ನಾವೇ ಇಲ್ಲಿಂದ ಸ್ಥಳಾಂತರಗೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಆನೆಗಳನ್ನು ಸ್ಥಳಾಂತರಿಸಿ, ಇಲ್ಲದಿದ್ದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾಫಿ ಬೆಳೆಗಾರರ ಸಂಘದ ತಾಲೂಕು ಕಾರ್ಯದರ್ಶಿ ಗೆಂಡೆಹಳ್ಳಿ ಲೋಕೇಶ್ ಮಾತನಾಡಿ, ಕಾಡಾನೆಗಳ ದಾಳಿಗೊಳಗಾದ ಕಾಫಿ ತೋಟವನ್ನು ವೀಕ್ಷಿಸಿದೆ. 30 ವರ್ಷದ ಹಿಂದೆ ಬೆಳೆಸಿದ ಗಿಡಗಳನ್ನೆಲ್ಲ ಆನೆಗಳು ಕಿತ್ತು ಹಾಕಿವೆ. ಮತ್ತೆ ಬೆಳೆಸಬೇಕೆಂದರೆ ಮತ್ತೆ 30 ವರ್ಷ ಬೇಕು. ಆನೆಗಳು ಇಲ್ಲಿರುವ ಆಹಾರ ತಿಂದು ಕೊಬ್ಬಿ ಹೋಗಿವೆ. ಸರ್ಕಾರ ಕೋಟ್ಯಾಂತರ ರು ಖರ್ಚು ಮಾಡಿದ್ದೇವೆ ಎನ್ನುತ್ತಾರೆ. ಎಲ್ಲಿ ಮಾಡಿದ್ದಾರೆ? ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದ ಆಹಾರದ ಗಿಡಗಳನ್ನು ಬೆಳೆಸಿ ಮತ್ತೆ ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೇವೆ ಎನ್ನುತ್ತಾರೆ. ಆದರೆ ನಮ್ಮ ಜಾಗಕ್ಕೆ ಆನೆಗಳು ಬಂದಿವೆ ಎಂಬುದನ್ನು ತಿಳಿಯಬೇಕು. ಕೇರಳದಲ್ಲಿ ವ್ಯಕ್ತಿ ಸತ್ತರೆ ನಮ್ಮ ಆನೆಯಿಂದ ಸತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಪರಿಹಾರ ಕೊಡುತ್ತಾರೆ. ಇಲ್ಲಿ ಕೋಟ್ಯಾಂತರ ರು ಹಾನಿ ಮಾಡಿದರೂ ತಿರುಗಿ ನೋಡುತ್ತಿಲ್ಲ. ಅಧಿಕಾರಿಗಳು ಇಲ್ಲಿನ ಮಾಹಿತಿ ತಿಳಿಸಿ ಸುಮ್ಮನಾಗುತ್ತಾರೆ ಹೊರತು ಮತ್ತೆ ಗಮನ ಹರಿಸುವುದಿಲ್ಲ. ಆದ್ದರಿಂದ ಮುಂದಿನ 1 ವಾರದ ಒಳಗೆ ಸಮಸ್ಯೆಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕೋಗೋಡು, ಹುನಮನಹಳ್ಳಿ ಮತ್ತು ಚೀಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಫಿ ಬೆಳೆಗಾರರನ್ನ ಸೇರಿ ಏನಂದರೆ ನಮಗೆ 4 ವರ್ಷಗಳ ಕಾಲದಿಂದ ಈ ಕಾಡಾನೆಗಳ ಉಪಟಳ ತುಂಬ ಹೆಚ್ಚಾಗಿದ್ದು ನಮಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಇವತ್ತು ನಾವು ಏನಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಇವತ್ತು ಮಾಧ್ಯಮದ ಮುಂದೆ ಹೇಳ್ತಿದ್ದೀವಿ ಅಂದರೆ, ಇನ್ನು 8 ದಿನಗಳ ಕಾಲ ಗಡುವನ್ನು ಕೊಡ್ತೀವಿ. 8 ದಿನಗಳ ಒಳಗೆ ಕಾಡಾನೆಗಳನ್ನ ಇಲ್ಲಿಂದ ಸ್ಥಳಾಂತರ ಮಾಡದೇ ಹೋದರೆ ನಾವು ಹೆದ್ದಾರಿಯನ್ನು ತೆಗೆದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಾವು ವೈಯಕ್ತಿಕವಾಗಿ ಪ್ರತಿದಿನ ಇದು ಮಾಡ್ತಿರೋಕ್ಕಿಂತ ನಾವು ಆತ್ಮಹತ್ಯೆಗೂ ನಾವು ಶರಣ ಆಗ್ತೀವಿ ಅನ್ನೋದನ್ನು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮಲೆನಾಡು ಭಾಗದಲ್ಲಿ ನಮ್ಮ ಅರೇಹಳ್ಳಿ ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಸುಮಾರು 95ಕ್ಕೂ ಹೆಚ್ಚು ಜನ ಆನೆಗಳಿಂದ ಮರಣ ಹೊಂದಿದ್ದಾರೆ. ನಾವು ನಮ್ಮ ತೋಟ ಜಮೀನಿಗೆ ಹೋಗಿ ನಾವು ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿನ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಏಕೆಂದರೆ ಹಗಲೆಲ್ಲ ಆನೆಗಳು ಓಡಾಡ್ತವೆ. ಆಮೇಲೆ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮುಂದಿನ 3 ಚುನಾವಣೆನೂ ಹುನಮನಹಳ್ಳಿ ಮತ್ತು ಚೀಕನಹಳ್ಳಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ಬಹಿಷ್ಕಾರ ಮಾಡ್ತೀವಿ. ಆನೆನ ಸ್ಥಳಾಂತರ ಮಾಡಬೇಕು. ನೋಡಿ, ಅಲ್ಲಿ ಈಗ ಬಿಡದಿಲೆಲ್ಲ 2.5 ಕೋಟಿ 3 ಕೋಟಿ ಎಕರೆ ಕೊಡ್ತಿದ್ದಾರೆ. ಇಲ್ಲ ನಮಗೆ 1 ಕೋಟಿ ರೂಪಾಯಿ, ಕನಿಷ್ಠ 1 ಕೋಟಿ ಕೊಟ್ಟು ನಮ್ಮನ್ನೇ ಖಾಲಿ ಮಾಡಿಸ್ತೀವಿ. ಇಲ್ಲ ಅಂತಂದ್ರೆ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಿ. ನಾವು ವನ್ಯಜೀವಿಗಳು ಮತ್ತೆ ನಾವು ಮಾನವರು ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಆಗ ಸಾಧ್ಯನೇ ಇಲ್ಲ. ಅಧಿಕಾರಿಗಳೇನಿದ್ದಾರೆ ಈ ತರ ಏನಾದ್ರು ನಾವು ಮೀಟಿಂಗ್ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಅದು ಬಹಳ ತ್ವರಿತವಾಗಿ ಮೇಲ್ಮಟ್ಟಕ್ಕೆ ತಲುಪಿಸೋದು ಅಷ್ಟೇ ಅವ್ರ ಕೆಲಸ. ಮೇಲ್ಮಟ್ಟಕ್ಕೆ ತಲುಪಿಸಿದ್ರು. ಅವತ್ತಿನ ಒಂದು ಏನು ಜಿಲ್ಲಾ ಮಂತ್ರಿಗಳಿದ್ರು ಅವ್ರು ಬಂದ್ರು, ಇಲ್ಲಿಗೆ ಬಂದ್ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟರು, ಇನ್ನು 15 ದಿನದಲ್ಲಿ ಆನೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವ್ರ ಮಾತನ್ನು ನಂಬಿದ್ವಿ. ಯಾಕೆಂತಂದ್ರೆ ಸಚಿವ ಸಂಪುಟದಲ್ಲಿ ಇದರಲ್ಲಿ ಉತ್ತಮವಾದ ಮನುಷ್ಯ ಮಾತನ್ನು ನಂಬೋದು ಅಂತಂದ್ರೆ ಕೃಷ್ಣ ಬೈರೇಗೌಡರು ಅವ್ರು ಹೇಳಿದ್ರಲ್ಲ ಅಂತೇಳಿ ಆ ಮಾತನ್ನು ನಂಬಿದ್ವಿ. ಇಲ್ಲಾಂದ್ರೆ ನಾವು ಅವತ್ತೇ ರಸ್ತೆ ತಡೆ ಮಾಡ್ತಾ ಇದ್ದು ಉಗ್ರ ರೂಪದ ಹೋರಾಟನೂ ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ವಿ. ಬಟ್ ಅವ್ರು ಹೇಳಿ ಆ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಅವ್ರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಇದುವರೆಗೂ ಒಬ್ಬ ಅರಣ್ಯ ಮಂತ್ರಿ ಮಾಡಿದ್ದಾರೆ ಸ್ವಾಮಿ. ಇವರು ಸಚಿವ ಸಂಪುಟ ಇದಾಗಿ ಸರ್ಕಾರ ಅದು ಹೇಳಿಕೆ ಮಾತ್ರ ಕೊಟ್ಟೋಗಿದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲೇನು ಅಂದ್ರೆ 1 ವರ್ಷಕ್ಕೆ ಈಗ ಪರಿಹಾರ 5-10 ಸಾವಿರ ಕೊಡ್ತಾರೆ. 30-35 ವರ್ಷದಿಂದ ಬೆಳೆ ಅಂತ ಹೇಳೋದು. ನೀವು ಕೊಡೋ 1 ವರ್ಷದ 5-10 ಸಾವಿರ 35 ವರ್ಷ ಏನ್ ಮಾಡೋದು? ಅಲ್ಲಿವರೆಗೂ 1 ಕೆಜಿ ಗೊಬ್ಬರ ಹಾಕಕ್ಕಾಗಲ್ಲ. ಸ್ಥಳೀಯವಾಗಿ ನಾವೇನಂದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕಿಲ್ಲ. ಇಲ್ಲಿಂದ ಸ್ಥಳಾಂತರ ಆನೆಗಳನ್ನ ಮಾಡಬೇಕು. ಸರ್ಕಾರದ ಮಟ್ಟಕ್ಕೆ ಇದು ತಲುಪಬೇಕು. ಇಲ್ಲಿ ಮಟ್ಟದಲ್ಲಿ ಯಾರು ಇದು ತಲೆ ಕೆಡಿಸ್ಕೊಂತಿಲ್ಲ. ಶಾಶ್ವತವಾಗಿ ಆನೆಯನ್ನ ಮುತ್ತೋಡಿಗಾಗ್ಲಿ ಎಲ್ಲಿಗಾಗಲಿ ಡ್ರೈವ್ ಮಾಡಾಗಿ ಮನವಿ ಮಾಡ್ತಾ ಇದ್ದೀವಿ. ಇವರು ಆನೆ ಕೆಡ್ಸ್ಕೊಳಲ್ಲ. ಸರ್ಕಾರದವರು ಪ್ರತಿ ವರ್ಷನೂ ಆನೆ ಸಂತತಿ ಜಾಸ್ತಿ ಆಗ್ತಾ ಇದೆ.
ಪ್ರತಿ ವರ್ಷನೂ ನಮ್ಮ ತೋಟ ಪ್ರತಿದಿನನೂ ಹಾಳಾಗ್ತಾ ಇದೆ. ನಾವು ಬದುಕೋದಂಗೆ ಹಿಂಗಾದ್ರೆ ಬಿಡ್ಲಿ, ನಮ್ಮನ್ನು ಸ್ಥಳಾಂತರಿಸ್ಲಿಲ್ಲ, ಆನೆ ಸ್ಥಳಾಂತರಿಸ್ಲಿಲ್ಲ. ನಮ್ಮ ಕತೆಗೆ ಸಂತೋಷ್ ಅವ್ರು ಹೇಳ್ದಂಗೆ 1 ಕೋಟಿ ಪರಿಹಾರ ಕೊಡ್ಲಿ ಎಕರೆಗೆ, ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಆನೆ ಕಾರಿಡಾರ್ ಇಲ್ಲೇ ಮಾಡ್ಲಿ 1000 ಎಕರೆಯಲ್ಲಿ. ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಜೀವನ ಮಾಡಕ್ಕೆ, ತುಂಬಾ ತೊಂದರೆ ಆಗ್ತಾ ಇದೆ. ದಿನದಿನನೂ ನಮ್ಮ ಸಂಪೂರ್ಣ ಬೆಳೆ ಹಾನಿ ಆಗ್ತಿದೆ. ಇದ್ರ ಬಗ್ಗೆ ಸರ್ಕಾರದವರು ಗಮನ ಹರಿಸ್ತಾ ಇಲ್ಲ, ಸ್ಥಳೀಯ ಶಾಸಕರು ಗಮನ ಹರಿಸ್ತಾ ಇಲ್ಲ, ಜನಪ್ರತಿನಿಧಿಗಳು ಯಾರು ಗಮನ ಹರಿಸ್ತಾ ಇಲ್ಲ. ದಯಮಾಡಿ ನಮ್ಮನ್ನು ಪಾಪದ ಜೀವಿಗಳು ಮಾಡಿದ್ದಾರೆ. ಅದು ಈ ಮಲೆನಾಡಲ್ಲಿ ಮಳೆನೂ ಇಲ್ಲ, ಮಳೆಯಲ್ಲಿ ನಮ್ಮ ತೋಟ ಎಲ್ಲ ತುಂಬಾ ಸಂಪೂರ್ಣ ಹಾಳಾಗಿದೆ. ಇದ್ರ ಬಗ್ಗೆ ನಾವು ನಮ್ಮ ಪ್ರತಿಭಟನೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಹೋಬಳಿ ಅಧ್ಯಕ್ಷ ಅನಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಬೆಳೆಗಾರರಾದ ರಮೇಶ್, ಸುವರ್ಣ, ನವೀನ್, ಸುನಿಲ್, ವಿಶ್ವನಾಥ್, ಗೋಪಿ, ಮಂಜುನಾಥ್, ದೀಕ್ಷಿತ್, ಸಂದೀಪ್, ಶಶಿಕಲಾ, ಯೋಗೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.